ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಈ ವಿಡಿಯೋದಲ್ಲಿ 27 ಜನವರಿದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಕ್ವಶನ್ ಗೈಸ್, ಹೌ ಮೆನಿ ಪೀಪಲ್ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫಾರ್ ಪದ್ಮ ಅವಾರ್ಡ್ಸ್ 2022? 2022ರ ಪದ್ಮ ಪ್ರಶಸ್ತಿಗೆ ಎಷ್ಟು ಜನರನ್ನು ಆಯ್ಕೆ ಮಾಡಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 128. ಈ ವರ್ಷ 2022ರಲ್ಲಿ ಪದ್ಮ ಪ್ರಶಸ್ತಿಗೆ ಟೋಟಲ್ 128 ಜನರನ್ನು ಆಯ್ಕೆ ಮಾಡಲಾಯಿತು. ಇದರಲ್ಲಿ 4 ಪದ್ಮ ವಿಭೂಷಣ್, 17 ಪದ್ಮಭೂಷಣ್, 107 ಪದ್ಮಶ್ರೀ ಅವಾರ್ಡ್ಸ್ ಅಂಡ್ ಇದರಲ್ಲಿ ಟೋಟಲ್ 34 ವುಮನ್, 10 ಪರ್ಸನ್ಸ್ ಫ್ರಮ್ ಕ್ಯಾಟಗರಿ ಆಫ್ ಫಾರಿನರ್ಸ್ NRI ಅಂಡ್ 13 ಪರ್ಸನ್ಸ್ ಪೋಸ್ಟ್ ಹ್ಯೂಮಸ್ ಅವಾರ್ಡಿ. 13 ಜನರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. 2022ರಲ್ಲಿ ಟೋಟಲ್ 128 ಜನರನ್ನು ಪದ್ಮ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು. ಪ್ರತಿ ವರ್ಷ ಗಣರಾಜ್ಯ ದಿನದಂದು ಭಾರತದ ರಾಷ್ಟ್ರಪತಿಯವರು ಭಾರತದ ನಾಗರಿಕರಿಗೆ ಪದ್ಮ ಪ್ರಶಸ್ತಿಗಳನ್ನು ನೀಡುತ್ತಾರೆ. ಪದ್ಮ ಪ್ರಶಸ್ತಿಗಳನ್ನು 3 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ದಟ್ ಈಸ್ ಪದ್ಮ ವಿಭೂಷಣ್, ಪದ್ಮಭೂಷಣ್ ಅಂಡ್ ಪದ್ಮಶ್ರೀ. ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರಿಗೆ ಮರಣೋತ್ತರವಾಗಿ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ವಿಭೂಷಣ್ ನೀಡಿ ಗೌರವಿಸಲಾಯಿತು. ಅಂಡ್ ನೆಕ್ಸ್ಟ್, ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರರ್ಸ್, ಲಸಿಕೆ ತಯಾರಕರು ಸೆರಮ್ ಇನ್ಸ್ಟಿಟ್ಯೂಟ್ನ ಸೈರಸ್ ಪೂನಾವಾಲಾ ಮತ್ತು ಭಾರತ್ ಬಯೋಟೆಕ್ನ ಕೃಷ್ಣ ಎಲ್ಲಾ ಮತ್ತು ಸುಚಿತ್ರಾ ಎಲ್ಲಾ ಅವರನ್ನು ಪದ್ಮಭೂಷಣ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅದೇ ತರ ಮೈಕ್ರೋಸಾಫ್ಟ್ ಮತ್ತು ಗೂಗಲ್ನ CEO ಸತ್ಯ ನಾಡೆಲಾ ಅಂಡ್ ಸುಂದರ್ ಪಿಚಾಯ್ ಅವರನ್ನು ಪದ್ಮಭೂಷಣ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ಗೈಸ್, 2022ನಲ್ಲಿ ಟೋಟಲ್ 4 ಜನರಿಗೆ ಪದ್ಮ ವಿಭೂಷಣ್ ಪ್ರಶಸ್ತಿ ನೀಡಲಾಗಿದೆ. ಫಸ್ಟ್ ಈಸ್ ಪ್ರಭಾ ಆತ್ರೆ, ಆರ್ಟ್ಸ್ ಕ್ಯಾಟಗರಿ. ನೆಕ್ಸ್ಟ್, ರಾಧೇಶ್ಯಾಮ್ ಖೇಮ್ಕಾ, ಲಿಟರೇಚರ್ ಎಜುಕೇಶನ್. ನೆಕ್ಸ್ಟ್, ಜನರಲ್ ಬಿಪಿನ್ ರಾವತ್, ಸಿವಿಲ್ ಸರ್ವಿಸ್. ಅಂಡ್ ಲಾಸ್ಟ್, ಕಲ್ಯಾಣ್ ಸಿಂಗ್ ಫಾರ್ ಪಬ್ಲಿಕ್ ಅಫೇರ್ಸ್. 2022ರಲ್ಲಿ ಟೋಟಲ್ 4 ಜನರಿಗೆ ಪದ್ಮ ವಿಭೂಷಣ್ ಪ್ರಶಸ್ತಿ ನೀಡಲಾಗಿದೆ. ನೆಕ್ಸ್ಟ್ ಗೈಸ್, 2022ನಲ್ಲಿ ಟೋಟಲ್ 17 ಜನರಿಗೆ ಪದ್ಮಭೂಷಣ್ ಪ್ರಶಸ್ತಿ ನೀಡಲಾಗಿದೆ. ಇದರಲ್ಲಿ ಫಸ್ಟ್, ಗುಲಾಂ ನಬಿ ಆಜಾದ್, ಪಬ್ಲಿಕ್ ಅಫೇರ್ಸ್. ವಿಕ್ಟರ್ ಬ್ಯಾನರ್ಜಿ, ಆರ್ಟ್ಸ್ ಕ್ಯಾಟಗರಿ. ಗುರ್ಮೀತ್ ಬಾವಾ, ಆರ್ಟ್ಸ್ ಕ್ಯಾಟಗರಿ. ಬುಡ್ಡಾದೇವ್ ಭಟ್ಟಾಚಾರ್ಯ, ಪಬ್ಲಿಕ್ ಅಫೇರ್ಸ್. ನಟರಾಜನ್ ಚಂದ್ರಶೇಖರನ್, ಟ್ರೇಡ್ ಅಂಡ್ ಇಂಡಸ್ಟ್ರಿ. ಕೃಷ್ಣ ಎಲ್ಲಾ, ಸುಚಿತ್ರಾ ಎಲ್ಲಾ, ಟ್ರೇಡ್ ಅಂಡ್ ಇಂಡಸ್ಟ್ರಿ. ಮಧು ಜಾಫ್ರಿ, ಅದರ್ಸ್. ದೇವೇಂದ್ರ ಝಾಜರಿಯಾ, ಸ್ಪೋರ್ಟ್ಸ್. ರಾಶಿದ್ ಖಾನ್, ಆರ್ಟ್. ರಾಜೀವ್ ಮೆಹರ್ಷಿ, ಸಿವಿಲ್ ಸರ್ವಿಸ್. ಸತ್ಯನಾರಾಯಣ್ ನಾಡೆಲಾ, ಟ್ರೇಡ್ ಅಂಡ್ ಇಂಡಸ್ಟ್ರಿ. ಸುಂದರ್ ಪಿಚಾಯ್, ಟ್ರೇಡ್ ಅಂಡ್ ಇಂಡಸ್ಟ್ರಿ. ಸೈರಸ್ ಪೂನಾವಾಲಾ, ಟ್ರೇಡ್ ಅಂಡ್ ಇಂಡಸ್ಟ್ರಿ. ಸಂಜಯ್ ರಾಜಾರಾಮ್, ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಪ್ರತಿಭಾ ರೇ, ಲಿಟರೇಚರ್ ಅಂಡ್ ಎಜುಕೇಶನ್. ಸ್ವಾಮಿ ಸಚ್ಚಿದಾನಂದ್, ಲಿಟರೇಚರ್ ಅಂಡ್ ಎಜುಕೇಶನ್. ಅಂಡ್ ಲಾಸ್ಟ್, ವಶಿಷ್ಠ್ ತ್ರಿಪಾಠಿ ಫಾರ್ ಲಿಟರೇಚರ್ ಅಂಡ್ ಎಜುಕೇಶನ್. ಟೋಟಲ್ 17 ಜನರಿಗೆ 2022ರಲ್ಲಿ ಪದ್ಮಭೂಷಣ್ ಪ್ರಶಸ್ತಿ ನೀಡಲಾಗಿದೆ. ನೆಕ್ಸ್ಟ್ ಗೈಸ್, 2022ರಲ್ಲಿ ಟೋಟಲ್ 107 ಜನರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ತರ ಗೈಸ್, ನಮ್ಮ ಕರ್ನಾಟಕದಲ್ಲಿ ಟೋಟಲ್ 5 ಜನರಿಗೆ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು. ಫಸ್ಟ್ ಈಸ್ ಸುಬ್ಬಣ್ಣ ಅಯ್ಯಪ್ಪನ್, ವಿಜ್ಞಾನ ಮತ್ತು ಇಂಜಿನಿಯರಿಂಗ್. HR ಕೇಶವ್ ಮೂರ್ತಿ, ಕಲೆ. ಅಬ್ದುಲ್ ಖಾದರ್, ತಳಮಟ್ಟದ ಅನ್ವೇಷಕರು. ಅಮಯ್ ಮಾಲಿಂಗ್ ನಾಯಕ್, ಕೃಷಿ. ಅಂಡ್ ಲಾಸ್ಟ್, ಡಾಕ್ಟರ್ ಸಿದ್ಲಿಂಗಯ್ಯ ಫಾರ್ ಸಾಹಿತ್ಯ ಅಂಡ್ ಶಿಕ್ಷಣ. ಟೋಟಲ್ 5 ಜನರಿಗೆ ನಮ್ಮ ಕರ್ನಾಟಕದಿಂದ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು. ಪದ್ಮ ಅವಾರ್ಡ್ಸ್ದು ಬೇಸಿಕ್ ಇನ್ಫಾರ್ಮೇಶನ್ ನೋಡೋದಾದ್ರೆ ಗೈಸ್, ಭಾರತ ಸರ್ಕಾರ 1954ರಲ್ಲಿ 2 ನಾಗರಿಕ ಪ್ರಶಸ್ತಿಗಳನ್ನು ಪ್ರಾರಂಭಿಸಿತು. ದಟ್ ಈಸ್ ಭಾರತ ರತ್ನ ಅಂಡ್ ಪದ್ಮ ವಿಭೂಷಣ್. ಆದರೆ 1955ರಲ್ಲಿ ಪದ್ಮ ವಿಭೂಷಣ್ ಅನ್ನು 3 ವಿಭಾಗಗಳಲ್ಲಿ ವಿಂಗಡಿಸಲಾಯಿತು. ದಟ್ ಈಸ್ ಪದ್ಮ ವಿಭೂಷಣ್, ಪದ್ಮಭೂಷಣ್ ಮತ್ತು ಪದ್ಮಶ್ರೀ. ಭಾರತ ರತ್ನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಅಂಡ್ 3 ರೀತಿಯ ಪದ್ಮ ಪ್ರಶಸ್ತಿಗಳನ್ನು ಭಾರತ ಸರ್ಕಾರ ನೀಡುತ್ತದೆ. ದಟ್ ಈಸ್ ಪದ್ಮ ವಿಭೂಷಣ್, ಪದ್ಮಭೂಷಣ್ ಅಂಡ್ ಪದ್ಮಶ್ರೀ. ಭಾರತ ರತ್ನ ಪ್ರಶಸ್ತಿ ಬಗ್ಗೆ ನೋಡೋದಾದ್ರೆ ಗೈಸ್, ಫಸ್ಟ್, ಭಾರತ ರತ್ನ ಪ್ರಶಸ್ತಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯನ್ನು 1954ರಲ್ಲಿ ಸ್ಥಾಪಿಸಲಾಯಿತು. ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿನ ಸಾಧನೆಗಳಿಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಅಂಡ್ ಮೊದಲ ಭಾರತ ರತ್ನ ಪ್ರಶಸ್ತಿ ಪಡೆದವರು S ರಾಧಾಕೃಷ್ಣನ್, C ರಾಜಗೋಪಾಲ್ಚಾರಿ ಅಂಡ್ CV ರಮನ್. ವರ್ಷಕ್ಕೆ ಮ್ಯಾಕ್ಸಿಮಮ್ 3 ಜನರಿಗೆ ಈ ಪ್ರಶಸ್ತಿಯನ್ನು ಭಾರತ ರತ್ನ ನೀಡಲಾಗುತ್ತದೆ. ಭಾರತ ರತ್ನದಲ್ಲಿ ಭಾರತದ ಪ್ರೆಸಿಡೆಂಟ್ ಸಹಿ ಮಾಡಿದ ಸರ್ಟಿಫಿಕೇಟ್ ಮತ್ತು ಪೀಪಲ್ ಎಲೆ ಆಕಾರದ ಪದಕವನ್ನು ನೀಡಲಾಗುತ್ತದೆ.
ಅಂಡ್ ಇದರಲ್ಲಿ ಗೈಸ್ ಭಾರತ್ ರತ್ನ ಪ್ರಶಸ್ತಿದಲ್ಲಿ ಯಾವುದೇ ತರಹದ್ದು ಕ್ಯಾಶ್ ಪ್ರೈಸ್ ಇಲ್ಲ. ನೆಕ್ಸ್ಟ್ ಗೈಸ್, ಭಾರತ ರತ್ನ ಪ್ರಶಸ್ತಿ ಸ್ವೀಕರಿಸುವವರು ಭಾರತದ ಆದ್ಯತೆ ಕ್ರಮಾಂಕದಲ್ಲಿ 7ನೇ ಸ್ಥಾನದಲ್ಲಿದ್ದಾರೆ. ಸೊ ಇದರಲ್ಲಿ ಗೈಸ್ 2 ನಾನ್ ಇಂಡಿಯನ್ಸ್ಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಫಸ್ಟ್ ಈಸ್ 1987 ನಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಮತ್ತು 1990 ರಲ್ಲಿ ದಕ್ಷಿಣ ಆಫ್ರಿಕಾದ ಮಾಜಿ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಂಡ್ ಸಚಿನ್ ತೆಂಡೂಲ್ಕರ್ ತಮ್ಮ 40ನೇ ವಯಸ್ಸಿನಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ವ್ಯಕ್ತಿ ಮತ್ತು ಫಸ್ಟ್ ಸ್ಪೋರ್ಟ್ಸ್ ಪರ್ಸನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಸೊ ಇಲ್ಲಿಯವರೆಗೆ ಟೋಟಲ್ 48 ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಗೈಸ್, ಪದ್ಮ ವಿಭೂಷಣ್ ಬಗ್ಗೆ ನೋಡೋದಾದ್ರೆ ಈ ಪ್ರಶಸ್ತಿ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಸೊ 2 ಜನವರಿ 1954 ರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು. ಅಂಡ್ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಳಿಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಸೊ 2022 ರಲ್ಲಿ ಟೋಟಲ್ 4 ಜನರಿಗೆ ಪದ್ಮ ವಿಭೂಷಣ್ ಪ್ರಶಸ್ತಿ ನೀಡಲಾಯಿತು. ನೆಕ್ಸ್ಟ್, ಪದ್ಮಭೂಷಣ್ ಪ್ರಶಸ್ತಿ ಬಗ್ಗೆ ನೋಡೋದಾದ್ರೆ ಗೈಸ್ ಈ ಪ್ರಶಸ್ತಿ ಭಾರತದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಸೊ 2022 ರಲ್ಲಿ ಟೋಟಲ್ 17 ಜನರಿಗೆ ಈ ಪ್ರಶಸ್ತಿ ನೀಡಲಾಯಿತು. ಸೊ ನೆಕ್ಸ್ಟ್, ಪದ್ಮಶ್ರೀ ಪ್ರಶಸ್ತಿ 2022 ವಿಶೇಷ ಸೇವೆಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಅಂಡ್ ಈ ಪ್ರಶಸ್ತಿಯನ್ನು ಭಾರತದ ನಾಗರಿಕರಿಗೆ ಮಾತ್ರ ನೀಡಲಾಗುತ್ತದೆ. ಸೊ 2022 ರಲ್ಲಿ ಟೋಟಲ್ 107 ಜನರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಅಂಡ್ ನಮ್ಮ ಕರ್ನಾಟಕದಿಂದ ಟೋಟಲ್ 5 ಜನರಿಗೆ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಇನ್ 2022 ಇಂಡಿಯಾ ಇಸ್ ಸೆಲೆಬ್ರೇಟಿಂಗ್ ಇಟ್ಸ್ ಡ್ಯಾಶ್ ರಿಪಬ್ಲಿಕ್ ಡೇ. 2022 ರಲ್ಲಿ ಭಾರತವು ತನ್ನ ಡ್ಯಾಶ್ ಗಣರಾಜ್ಯ ದಿನವನ್ನು ಆಚರಿಸುತ್ತಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 73. 2022 ರಲ್ಲಿ ಭಾರತವು ತನ್ನ 73ನೇ ಗಣರಾಜ್ಯ ದಿನವನ್ನು ಆಚರಿಸುತ್ತಿದೆ. ಸೊ ಫ್ರೆಂಡ್ಸ್, ಈ ದಿನ ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನವನ್ನು ಸೂಚಿಸುತ್ತದೆ. ಸ್ಪೈಸಸ್ ಬೋರ್ಡ್ ಈಸ್ ದ ರೆಗ್ಯುಲೇಟರಿ ಅಂಡ್ ಎಕ್ಸ್ಪೋರ್ಟ್ ಪ್ರಮೋಷನ್ ಏಜೆನ್ಸಿ ಅಂಡರ್ ವಿಚ್ ಮಿನಿಸ್ಟ್ರಿ? ಮಸಾಲೆ ಮಂಡಳಿಯು ಯಾವ ಸಚಿವಾಲಯದ ಅಡಿಯಲ್ಲಿ ನಿಯಂತ್ರಕ ಮತ್ತು ರಫ್ತು ಪ್ರಚಾರ ಏಜೆನ್ಸಿ ಆಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಸ್ಪೈಸಸ್ ಬೋರ್ಡ್ ಎಂಬುದು ಮಸಾಲೆಗಳ ನಿಯಂತ್ರಕ ಮತ್ತು ರಫ್ತು ಪ್ರಚಾರ ಏಜೆನ್ಸಿ ಆಗಿದ್ದು ಸೊ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸೊ ಫ್ರೆಂಡ್ಸ್, ಸ್ಪೈಸಸ್ ಬೋರ್ಡ್ನ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಕೇರಳ ರಾಜ್ಯದ ಕೊಚ್ಚಿಯಲ್ಲಿದೆ. ಸೊ ಮಸಾಲೆ ರಫ್ತುಗಳಿಗಾಗಿ ದೇಶದ ಮೊದಲ ವರ್ಚುವಲ್ ಪ್ಲಾಟ್ಫಾರ್ಮ್ ಸ್ಪೈಸಸ್ ಎಕ್ಸ್ಚೇಂಜ್ ಇಂಡಿಯಾ ಅನ್ನು ಮಸಾಲೆ ಮಂಡಳಿಯು ಪ್ರಾರಂಭಿಸಿತು. ಸೊ ಭಾರತವು 180ಕ್ಕೂ ಹೆಚ್ಚು ದೇಶಗಳಿಗೆ 225 ವೆರೈಟಿಯ ಮಸಾಲೆಗಳು ಮತ್ತು ಮಸಾಲೆ ಉತ್ಪನ್ನಗಳನ್ನು ರಫ್ತು ಮಾಡುತ್ತದೆ. ಸೊ ಫ್ರೆಂಡ್ಸ್, ಸ್ಪೈಸಸ್ ಎಕ್ಸ್ಚೇಂಜ್ ಇಂಡಿಯಾ ಇದು 3D ವರ್ಚುವಲ್ ಪ್ಲಾಟ್ಫಾರ್ಮ್ ಆಗಿದ್ದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿಕೊಂಡು ಭಾರತದ ಮಸಾಲೆ ರಫ್ತುದಾರರನ್ನು ಪ್ರಪಂಚಾದ್ಯಂತ ಖರೀದಿದಾರರೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ. ಸಬ್ಮಿಷನ್ ಆನ್ ಅಗ್ರಿಕಲ್ಚರಲ್ ಮೆಕನೈಸೇಷನ್ ಇಸ್ ಅ ಸ್ಕೀಮ್ ಆಫ್ ವಿಚ್ ಯೂನಿಯನ್ ಮಿನಿಸ್ಟ್ರಿ? ಸಬ್ಮಿಷನ್ ಆನ್ ಅಗ್ರಿಕಲ್ಚರಲ್ ಮೆಕನೈಸೇಷನ್ ಯಾವ ಕೇಂದ್ರ ಸಚಿವಾಲಯದ ಯೋಜನೆ ಆಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮತ್ತು ಕೃಷಿ ವಿದ್ಯುತ್ ಲಭ್ಯತೆ ಕಡಿಮೆ ಇರುವ ಪ್ರದೇಶಗಳಿಗೆ ಕೃಷಿ ಯಾಂತ್ರೀಕರಣದ ವ್ಯಾಪ್ತಿಯನ್ನು ಹೆಚ್ಚಿಸಲು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು 2014-15 ರಲ್ಲಿ ಕೃಷಿ ಯಾಂತ್ರೀಕರಣದ ಉಪಮಿಷನ್ ಅನ್ನು ಪ್ರಾರಂಭಿಸಿತು. SMEM ಫುಲ್ ಫಾರ್ಮ್ ಗೈಸ್ ಸಬ್ ಮಿಷನ್ ಆನ್ ಅಗ್ರಿಕಲ್ಚರಲ್ ಮೆಕನೈಸೇಷನ್. ಸೊ ಈ ಸ್ಕೀಮ್ ಅಡಿಯಲ್ಲಿ ವಿವಿಧ ರೀತಿಯ ಕೃಷಿ ಉಪಕರಣಗಳನ್ನು ಮತ್ತು ಯಂತ್ರೋಪಕರಣಗಳನ್ನು ಖರೀದಿಸಲು ಸಹಾಯಧನವನ್ನು ನೀಡಲಾಗುತ್ತದೆ. ಸೊ ಈಶಾನ್ಯ ಪ್ರದೇಶ ರಾಜ್ಯಗಳನ್ನು ಹೊರತುಪಡಿಸಿ ಇತರ ರಾಜ್ಯಗಳಿಗೆ ಸಬ್ಸಿಡಿ 40-50% ಮತ್ತು NER ರಾಜ್ಯಗಳಿಗೆ ನಾರ್ತ್ ಈಸ್ಟರ್ನ್ ರಾಜ್ಯಗಳಿಗೆ 100% ಸಬ್ಸಿಡಿಯನ್ನು ನೀಡಲಾಗುತ್ತದೆ. ಯೋಗ್ಯತಾ ಮೊಬೈಲ್ ಫೋನ್ ಅಪ್ಲಿಕೇಶನ್ ವಾಸ್ ಲಾಂಚ್ ಬೈ ಡ್ಯಾಶ್. ಯೋಗ್ಯತಾ ಮೊಬೈಲ್ ಫೋನ್ ಅಪ್ಲಿಕೇಶನ್ ಅನ್ನು ಡ್ಯಾಶ್ ಪ್ರಾರಂಭಿಸಿತು. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕಾಮನ್ ಸರ್ವಿಸಸ್ ಸೆಂಟರ್. ಸಾಮಾನ್ಯ ಸೇವಾ ಕೇಂದ್ರಗಳು ಇತ್ತೀಚೆಗೆ ಯೋಗ್ಯತಾ ಮೊಬೈಲ್ ಫೋನ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಸೊ ಈ ಅಪ್ಲಿಕೇಶನ್ ಗ್ರಾಮೀಣ ಪ್ರದೇಶದ ಯುವಕರು ಮತ್ತು ಇತರ ನಾಗರಿಕರಿಗೆ ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ವರ್ಧನೆಯ ಅವಕಾಶಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಸೊ ಉದ್ಯೋಗ ಅವಕಾಶವನ್ನು ಹೆಚ್ಚಿಸಲು ಇದು ಸೈಬರ್ ಸೆಕ್ಯುರಿಟಿ, CAD ಮತ್ತು 3D ಪ್ರಿಂಟಿಂಗ್ ನಂತ ಕೋರ್ಸ್ಗಳಿಗೆ ಪ್ರವೇಶವನ್ನು ಒಳಗೊಂಡಿದೆ. CSC ಇದು ಫುಲ್ ಫಾರ್ಮ್ ಗೈಸ್ ಕಾಮನ್ ಸರ್ವಿಸಸ್ ಸೆಂಟರ್ಸ್. CSC ಇದು ಸ್ಥಾಪನೆ 16 ಜುಲೈ 2009 ನಲ್ಲಿ ಆಗಿದೆ
ಆ್ಯಂಡ್ ಸಿ ಎಸ್ ಸಿದು ಚೇರ್ಮನ್ ಅಜಯ್ ಪ್ರಕಾಶ್ ಸಾನಿ. ಸೊ ಸಿ ಎಸ್ ಸಿ ಸಾಮಾನ್ಯ ಸೇವಾ ಕೇಂದ್ರಗಳು ಇತ್ತೀಚೆಗೆ ಯೋಗ್ಯತಾ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ವಾಟ್ ಈಸ್ ದ ಥೀಮ್ ಆಫ್ ನ್ಯಾಷನಲ್ ವೋಟರ್ಸ್ ಡೇ 2022? 2022ರ ರಾಷ್ಟ್ರೀಯ ಮತದಾರರ ದಿನದ ಥೀಮ್ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮೇಕಿಂಗ್ ಇಲೆಕ್ಷನ್ಸ್ ಇನ್ಕ್ಲೂಸಿವ್, ಅಕ್ಸೆಸಿಬಲ್ ಅಂಡ್ ಪಾರ್ಟಿಸಿಪೇಟಿವ್. ರಾಜಕೀಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಹೆಚ್ಚಿನ ಯುವ ಮತದಾರರನ್ನು ಉತ್ತೇಜಿಸಲು ಭಾರತವು ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನ ನ್ಯಾಷನಲ್ ವೋಟರ್ಸ್ ಡೇ ಆಚರಿಸುತ್ತದೆ. ಸೊ ಮೊದಲ ಫಸ್ಟ್ ನ್ಯಾಷನಲ್ ವೋಟರ್ಸ್ ಡೇ ಅನ್ನು ಜನವರಿ 25, 2011ರಂದು ಆಚರಿಸಲಾಯಿತು. ಸೊ 2022ರ ನ್ಯಾಷನಲ್ ವೋಟರ್ಸ್ ಡೇದು ಥೀಮ್ ಮೇಕಿಂಗ್ ಇಲೆಕ್ಷನ್ಸ್ ಇನ್ಕ್ಲೂಸಿವ್, ಅಕ್ಸೆಸಿಬಲ್ ಅಂಡ್ ಪಾರ್ಟಿಸಿಪೇಟಿವ್. ಸೊ ಈ ದಿನವು 25 ಜನವರಿ 1950ರಂದು ಸ್ಥಾಪನೆಯಾದ ಭಾರತೀಯ ಚುನಾವಣಾ ಆಯೋಗದ ಸಂಸ್ಥಾಪನಾ ದಿನದ ಸ್ಮರಣಾರ್ಥವನ್ನು ಸಹ ಸೂಚಿಸುತ್ತದೆ. ಸೊ ಪ್ರತಿ ವರ್ಷ ಜನವರಿ 25ರಂದು ನ್ಯಾಷನಲ್ ವೋಟರ್ಸ್ ಡೇ ಅನ್ನು ಆಚರಿಸುತ್ತಾರೆ. ನೆಕ್ಸ್ಟ್ ಗೈಸ್, ಸ್ವತಂತ್ರ ಭಾರತದ ಮೊದಲನೇ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್ ಅಂಡ್ ಸುಶೀಲ್ ಚಂದ್ರ ಅವರು ಪ್ರಸ್ತುತ 24ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾರೆ. ರಾಮಚಂದ್ರನ್ ನಾಗಸ್ವಾಮಿ who has passed away recently was a renowned dash. ಇತ್ತೀಚೆಗೆ ನಿಧನರಾದ ರಾಮಚಂದ್ರನ್ ನಾಗಸ್ವಾಮಿ ಅವರು ಹೆಸರಾಂತ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಆರ್ಕಿಯೋಲಾಜಿಸ್ಟ್. ತಮಿಳುನಾಡಿನ ಖ್ಯಾತ ಭಾರತೀಯ ಇತಿಹಾಸಕಾರ, ಇಂಡಿಯನ್ ಹಿಸ್ಟೋರಿಯನ್ ಅಂಡ್ ಆರ್ಕಿಯೋಲಾಜಿಸ್ಟ್ ರಾಮಚಂದ್ರನ್ ನಾಗಸ್ವಾಮಿಯವರು ಇತ್ತೀಚೆಗೆ ನಿಧನರಾದರು. ಅಂಡ್ ಅವರು ತಮಿಳುನಾಡು ಸರ್ಕಾರದ ಆರ್ಕಿಯೋಲಾಜಿಸ್ಟ್ ಡಿಪಾರ್ಟ್ಮೆಂಟ್ನ ಮೊದಲ ನಿರ್ದೇಶಕರಾಗಿದ್ದರು. ಅಂಡ್ ರಾಮಚಂದ್ರನ್ ನಾಗಸ್ವಾಮಿಯವರು 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಅಂಡ್ 2018ರಲ್ಲಿ ರಾಮಚಂದ್ರನ್ ನಾಗಸ್ವಾಮಿ ಅವರಿಗೆ ಪದ್ಮಭೂಷಣ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. Which team has won 9th Women Ice Hockey Championship 2022 held in ಹಿಮಾಚಲ್ ಪ್ರದೇಶ್? 2022ರಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ನಡೆದ 9ನೇ ರಾಷ್ಟ್ರೀಯ ಮಹಿಳಾ ಐಸ್ ಹಾಕಿ ಚಾಂಪಿಯನ್ಶಿಪ್ ಅನ್ನು ಯಾವ ತಂಡ ಗೆದ್ದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಲಡಾಖ್. ಲಡಾಖ್ನ ಮಹಿಳಾ ತಂಡವು ಜನವರಿ 21ರಂದು ಹಿಮಾಚಲ್ ಪ್ರದೇಶದಲ್ಲಿ ನಡೆದ 9ನೇ ರಾಷ್ಟ್ರೀಯ ಮಹಿಳಾ ಐಸ್ ಹಾಕಿ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದೆ. ಸೊ ಜನವರಿ 15ರಿಂದ 21ರವರೆಗೆ ಹಿಮಾಚಲ್ ಪ್ರದೇಶದ ಲಾಹೋಲ್ ಸ್ಪಿತಿ ಜಿಲ್ಲೆಯಲ್ಲಿ ಐಸ್ ಹಾಕಿ ಅಸೋಸಿಯೇಷನ್ ಆಫ್ ಇಂಡಿಯಾ ಈ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಿತು. ಸೊ ಈ ಚಾಂಪಿಯನ್ಶಿಪ್ನಲ್ಲಿ ಟೋಟಲ್ 6 ಟೀಮ್ಸ್ ಭಾಗವಹಿಸಿದವು. ಸೊ 2022ರ ರಾಷ್ಟ್ರೀಯ ಮಹಿಳಾ ಐಸ್ ಹಾಕಿ ಚಾಂಪಿಯನ್ಶಿಪ್ ಅನ್ನು ಲಡಾಖ್ ಮಹಿಳಾ ತಂಡವು ಗೆದ್ದಿದೆ. ಸೊ ನೆಕ್ಸ್ಟ್ ಗೈಸ್, ಐಸ್ ಹಾಕಿ ಅಸೋಸಿಯೇಷನ್ ಆಫ್ ಇಂಡಿಯಾದು ಪ್ರಸ್ತುತ ಪ್ರೆಸಿಡೆಂಟ್ ಡಾಕ್ಟರ್ ಸುರೀಂದರ್ ಮೋಹನ್ ಬಾಲಿ. When is the National Tourism Day observed? ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 25 ಜನವರಿ. ಭಾರತದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಮತ್ತು ದೇಶದ ಆರ್ಥಿಕತೆಗೆ ಪ್ರವಾಸೋದ್ಯಮದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜನವರಿ 25ರಂದು ನ್ಯಾಷನಲ್ ಟೂರಿಸಂ ಡೇ ಅಥವಾ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಆಚರಿಸುತ್ತಾರೆ. ಸೊ ಪ್ರವಾಸೋದ್ಯಮದ ಮಹತ್ವದ ಕುರಿತು ಜಾಗತಿಕ ಸಮುದಾಯದಲ್ಲಿ ಜಾಗೃತಿ ಮೂಡಿಸಲು ಭಾರತ ಸರ್ಕಾರವು ಈ ದಿನವನ್ನು ಸ್ಥಾಪಿಸಿತು. ನೆಕ್ಸ್ಟ್ ಗೈಸ್, ಯೂನಿಯನ್ ಮಿನಿಸ್ಟರ್ ಆಫ್ ಟೂರಿಸಂ ಜಿ ಕಿಶನ್ ರೆಡ್ಡಿ ಅಂಡ್ ಕರ್ನಾಟಕ ಟೂರಿಸಂದು ಮಿನಿಸ್ಟರ್ ಆನಂದ್ ಸಿಂಗ್. ಅದೇ ಥರ ಗೈಸ್, ಕರ್ನಾಟಕ ಟೂರಿಸಂದು ಟ್ಯಾಗ್ಲೈನ್ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್. ಸೊ ಪ್ರತಿ ವರ್ಷ ಜನವರಿ 25ರಂದು ನ್ಯಾಷನಲ್ ಟೂರಿಸಂ ಡೇ ಅನ್ನು ಆಚರಿಸುತ್ತಾರೆ. ವಿಚ್ ಪ್ಲೇಯರ್ ಹ್ಯಾಸ್ ವಾನ್ ರೇಚಲ್ ಫ್ಲಿಂಟ್ ಟ್ರಾಫಿ ಫಾರ್ ಐಸಿಸಿ ವುಮೆನ್ಸ್ ಕ್ರಿಕೆಟರ್ ಆಫ್ ದಿ ಇಯರ್ 2021? 2021ರ ರೇಚಲ್ ಫ್ಲಿಂಟ್ ಟ್ರೋಫಿ ಐಸಿಸಿ ಮಹಿಳಾ ಕ್ರಿಕೆಟರ್ ಪ್ರಶಸ್ತಿಯನ್ನು ಯಾವ ಪ್ಲೇಯರ್ ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸ್ಮೃತಿ ಮಾಂದನಾ. ಜನವರಿ 1, 2021 ಮತ್ತು ಡಿಸೆಂಬರ್ 31, 2021ರ ನಡುವಿನ ಅತ್ಯುತ್ತಮ ಅಂತಾರಾಷ್ಟ್ರೀಯ ಕ್ರಿಕೆಟರ್ಸ್ ಆಟಗಾರರನ್ನು ಗುರುತಿಸಲು ಮತ್ತು ಗೌರವಿಸಲು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಐಸಿಸಿ 2021ರ 17th ಎಡಿಷನ್ನ 17ನೇ ಆವೃತ್ತಿಯ ಐಸಿಸಿ ಪ್ರಶಸ್ತಿಗಳನ್ನು ಘೋಷಿಸಿತು. ಸೊ 2021 ಐಸಿಸಿ ಅವಾರ್ಡ್ಸ್ ವಿನ್ನರ್ಸ್ ನೋಡೋದಾದ್ರೆ ಗೈಸ್, ಸೊ ಫಸ್ಟ್ ರೇಚಲ್ ಫ್ಲಿಂಟ್ ಟ್ರೋಫಿ ಫಾರ್ ಐಸಿಸಿ ವುಮೆನ್ಸ್ ಕ್ರಿಕೆಟರ್ ಆಫ್ ದಿ ಇಯರ್ ಭಾರತದ ಸ್ಮೃತಿ ಮಾಂದನಾ. ನೆಕ್ಸ್ಟ್ ಸರ್ ಗ್ಯಾರ್ಫೀಲ್ಡ್ ಸೋಬರ್ಸ್ ಟ್ರೋಫಿ ಫಾರ್ ಐಸಿಸಿ ಮೆನ್ಸ್ ಕ್ರಿಕೆಟರ್ ಆಫ್ ದಿ ಇಯರ್ ಪಾಕಿಸ್ತಾನ್ನ ಶಾಹೀನ್ ಅಫ್ರಿದಿ. ಐಸಿಸಿ ಅಂಪೈರ್ ಆಫ್ ದಿ ಇಯರ್ ಮಾರಿಯಾಸ್ ಇರಾಸ್ಮಸ್. ಐಸಿಸಿ ಮೆನ್ಸ್ T20 ಕ್ರಿಕೆಟರ್ ಆಫ್ ದಿ ಇಯರ್ ಮೊಹಮ್ಮದ್ ರಿಜ್ವಾನ್ ಫ್ರಮ್ ಪಾಕಿಸ್ತಾನ್. ICC Women's T20 Cricketer of the Year Tammy Beaumont from England. ICC Emerging Men's Cricketer of the Year Jay Malan from South Africa. ICC Emerging Women's Cricketer of the Year
Fatima Sana from Pakistan, ICC Men's ODI Cricketer of the Year, Babar Azam from Pakistan, ICC Women's ODI Cricketer of the Year, Lizzie Lee from South Africa, and last, ICC Men's Test Cricketer of the Year, Joe Root from England. Important ಸ್ನೇಹಿತರೆ ಇದು. Who has been appointed as the chairperson of Prevention of Money Laundering Act Authority? ಮನಿ ಲಾಂಡರಿಂಗ್ ಕಾಯ್ದೆ ಪ್ರಾಧಿಕಾರದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ವಿನೋದಾನಂದ್ ಝಾ. ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್ ಅಥಾರಿಟಿಯ ಅಧ್ಯಕ್ಷರಾಗಿ ವಿನೋದಾನಂದ್ ಝಾ ಅವರು ನೇಮಕಗೊಂಡಿದ್ದಾರೆ. PMLA ಇದು ಫುಲ್ ಫಾರ್ಮ್ ಗೈಸ್, ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್. ಸ್ನೇಹಿತರೆ ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಹೌ ಮೆನಿ ಚಿಲ್ಡ್ರನ್ ವೇರ್ ಹಾನರ್ಡ್ ವಿತ್ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಬಾಲ್ ಪುರಸ್ಕಾರ್ 2022? ಇದಕ್ಕೆ ಉತ್ತರ ಸ್ನೇಹಿತರೆ 29. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ICC 2021 ಮೆನ್ಸ್ ಕ್ರಿಕೆಟರ್ ಆಫ್ ದಿ ಇಯರ್ ಎಂದು ಯಾರು ಆಯ್ಕೆ ಆಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಶಾಹೀನ್ ಆಫ್ರಿದಿ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಯೋಗ್ಯತಾ ಮೊಬೈಲ್ ಅಪ್ಲಿಕೇಶನ್ ಅನ್ನು ಡ್ಯಾಶ್ ಪ್ರಾರಂಭಿಸಿತು. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.